ಜಿಲ್ಲೆ ಈಗ ನಮ್ಮ ಜಿಲ್ಲೆದು ನೀವು ಅಭ್ಯರ್ಥಿ ಇದ್ದೀರಿ. ಈ ಜಿಲ್ಲೆಯಿಂದ ಒಂದು ದೊಡ್ಡ ಜಿಲ್ಲಾ ಅಭ್ಯರ್ಥಿ ಇದ್ದೀರಿ. ಅದ್ರ ಬಗ್ಗೆ ಇತ್ತು, ಅದ್ರ ಬಗ್ಗೆ ಮಾತಾಡೋದೇ ಒಂದು ಅಯ್ಯಯ್ಯೋ. ನೀವು ಅದು ಯಾಕೆ ಅದನ್ನು ನಾನು ಇದುವರೆಗೂ ಅದೆಲ್ಲೋ ಮಂಡ್ಯದಲ್ಲಿ ಕೇಳ್ಬಿಟ್ರು ಅದನ್ನು ಮಾತಾಡ್ಬಿಟ್ಟು ಬಂದೇ ಹೊರತು ಈ ಕ್ಷಣದವರೆಗೂ ಅದ್ರ ಬಗ್ಗೆ ನಾನು ಬಾಯಿ ಬಿಟ್ಟಿಲ್ಲ. ಈಗ ನಮ್ಮ ಇದನ್ನು ಹೇಳೋಕ್ಕೂ ಅದನ್ನು ಮಾತಾಡೋದು ಬೇಡ ಅನಿಸ್ಬಿಟ್ಟಿದೆ. ಅದನ್ನು ನಿಜವಾಗ್ಲೂ ಗೌರವವಾಗಿದ್ದರೆ ಮಾತಾಡೋದು ಬೇಡ, ಸುಮ್ಮನೆ ಗಂಭೀರವಾಗಿರಬೇಕು. ಸುಮ್ಮನೆ ಇದೇನು ಅರ್ಥವಿಲ್ಲದ್ದು ಅಯ್ಯೋ ಕತೆ. ಈಗ ಒಂದೇ ಈಗ ಒಂದರಿಂದ ಒಂದು ಶುರುವಾಗ್ಬಿಡ್ತದೆ. ಈಗ ಈ ಏನು ಮಾಡೋದು, ಈಗ ಅವನ್ನ ಹುತಾತ್ಮನ ಮಾಡೋಕೆ ಹೊರಟಿದ್ದಾರೆ, ನಾವೇನು ಮಾಡೋದು? ಭಾಳ ಕಷ್ಟ. ಈಗ ಅದನ್ನು ಭಾಳ ನಮ್ಮವರೇ ಅದನ್ನು ಭಾಳ ತೀರಾ ಇವನು ಹುತಾತ್ಮನ ರೀತಿ ಹೊರಟಿದ್ದಾರೆ. ಏನೋ ನಾವು ಈಗ ಅದರ ಬಗ್ಗೆ. ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ತಮ್ಮಲ್ಲಿ ಕಳಕಳಿನ ಮನವಿ ಮಾಡ್ತೀನಿ. ನಾನು ದೀರ್ಘವಾಗಿ ಮಾತಾಡೋಕ್ಕೆ ನನ್ನ ಕೇಳಲೇಬೇಡಿ, ಸುಮಿತ್ಬಿಡಿ. ಆ ವಿಚಾರ ನಿಮ್ಮ ಕ್ಷೇತ್ರಕ್ಕೆ ಏನಾದ್ರು ಪರಿಣಾಮ ಬೀಳುತ್ತಾ? ದಕ್ಷಿಣ ಇದ್ರ ಕ್ಷೇತ್ರಕ್ಕೆ ಅಂತ ಕೇಳ್ತಾ ಇದ್ದಾರೆ. ಕ್ಷೇತ್ರಕ್ಕೆ ಏನಾದ್ರು ಪರಿಣಾಮ ಬೀಳುತ್ತಾ ಆ ವಿಚಾರದಿಂದ ಅಂತ? ಇಲ್ಲ, ಒಂದು ಅದರಿಂದ ಪರಿಣಾಮ ಬೀರುತ್ತೆ ಅಂತ ಏನಿಲ್ಲ. ಒಂದು ಏನಾಗಿದೆ ಈಗ, ಅದು ಒಂದಕ್ಕೊಂದು ಈ ಗೊಂದಲದಲ್ಲಿದೆ. ಯಾವುದ್ರ ಬಗ್ಗೆ ಮಾತಾಡಿ ಯಾವ ಬೀಗೋದು. ಈಗ ಒಂದು ಪದ ಹೇಳಕ್ಕೆ ಹೋದ್ರೆ ಇನ್ನೊಂದು ಪದಕ್ಕೆ ಹೋಗ್ತೀವಿ, ನಾವು ಎತ್ತಗೂ ಹೋಗ್ತೀವಿ, ಎಲ್ಲಿಂದ ಹಿಂದೆಲ್ಲಿಗೋ ಹೋಗ್ತೀವಿ. ಇದು ಒಟ್ಟಾರೆ ಈ ನಾವು ಈಗ ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಯಾವ ಮಹಿಳೆಯರಿಗೆ ಅನ್ಯಾಯವಾಗಿದೆ, ಯಾರಿಗೆ ಇದಾಗಿದೆ ಮಾತಾಡಲಾರರು, ಯಾರು ನೋವಿನಲ್ಲಿದ್ದಾರೆ ಅವರನ್ನು ನಾವು ಗುರುತಿಸಿ ಅವರಿಗೆ ಸಂಪೂರ್ಣವಾಗಿ ಧೈರ್ಯ ಹೇಳಿ ಸರ್ಕಾರದಿಂದ ಅವರಿಗೆ ನೆರವನ್ನು ಕೊಡಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ. ನಾನಂತೂ ಆ ಯಾವ ಅಕ್ಕ ತಂಗಿಯರು ಮಹಿಳೆಯರು ಇದ್ದವರಿದ್ದಾಗ ನಾನು ಅದರ ಬಗ್ಗೆ ನಿಮ್ಗೆ ಹೇಳ್ತೀನಿ, ಇವತ್ತು ಕೊಡ್ತೀನಿ. ತೀವ್ರವಾಗಿ ಇಡೀ ರಾಜ್ಯಾದ್ಯಂತ ಈ ರೀತಿ ಶೋಷಣೆಗೊಳಗಾದಂಥ ಮಹಿಳೆಯರ ಪರವಾಗಿ ಭಾರಿ ಹೋರಾಟವನ್ನು ನಾನು ಮಾಡ್ತೀನಿ ಎನ್ನುವ ಭರವಸೆ.